ಹರೇ ಶ್ರೀನಿವಾಸ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಸ್ನಾನದ ಪುಡಿ ಬೇದಿಂಗ್ ಪೌಡರ್ ಹೇಗೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹರೇ ಶ್ರೀನಿವಾಸತ್ತೆ. ಹರೇ ಶ್ರೀನಿವಾಸಮ್ಮ. ಸೊ ಇವತ್ತೇನು ಇಟ್ಕೊಂಡ್ಬಿಟ್ಟಿದ್ದೀರಾ ಮಾಡೋದಕ್ಕೆ? ಸ್ನಾನದ ಪೌಡರ್ ಆಗೋಗ್ಯದ ಮನ್ಯಾಗ, ಅದಕ್ಕೆ ಮಾಡೋಣ ಅಂತ. ಅಷ್ಟೇ, ಅವ್ರಿಗೂ ಆಗುತ್ತೆ ನಮಗೂ ಆಗುತ್ತೆ. ಆಮೇಲೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಕೆಲವು ಜನ, ಬೇದಿಂಗ್ ಪೌಡರ್ ಇದು ತೋರಿಸು ಅಂತ. ಅದಕ್ಕೆ ತೋರಿಸ್ಬಿಟ್ರೆ ಅವರು ಮಾಡ್ಕೊಂತಾರೆ. ಈ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ, ಯಾವುದೇ ಆಗಲಿ ಅವ್ರ ಅಳತೆ ತಗೊಳ್ಳೋದು. 4 ಅಳತೆ. ಓಕೆ, ಯಾವ ಗ್ಲಾಸ್ ಆದ್ರೂ ತಗೊಳ್ಳಿ. 4 ಅಳತೆ. 4 ಅಳಸಿ 4 ಹಾಕಿದ್ದೀನಿ ನಾನು. ಇದು ಮಾಡಿ ಇಟ್ಕೊಂಡ್ರೆ ನಿನಗೆ ಒಂದು 6 ತಿಂಗಳಾದ್ರೂ ಬರುತ್ತೆ, ಏನೂ ಆಗಲ್ಲ. ಓಕೆ. ಇದು ಹೆಸರು ಕಾಳು. ಹೆಸರು ಕಾಳು ಹಾಕ್ಬೇಕು, ಹೆಸರು ಇದಲ್ಲ, ಬೇಳೆ ಅಲ್ಲ. ಇದು ಗ್ಲೋ ಕೊಡುತ್ತಲ್ವಾ? ಹೌದು, ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತದೆ ನೀವು ಪುಡಿ ಮಾಡೋದು. 2 ನಾನಂತೂ ಸೋಪ್ ಯೂಸ್ ಮಾಡೋದೇ ಬಿಟ್ಬಿಡಿ. ನಾವು ಮಾಡಲ್ಲ ಅಲ್ಲಿ ಮನೆಗೆ. 10 ವರ್ಷ ಆಯ್ತೇನೋ ನಾವು ಇದು ಸ್ಟಾರ್ಟ್ ಮಾಡಿ. 3 ಹಾಕಿದ್ದೀನಿ. 4 ಹಾಕಿದ್ರೆ 3 ಹಾಕಿನ ಹೆಸರು. ಓಕೆ. ದಾಲು ಇದಕ್ಕೆ ಒಂದು ಕಾಂತಿ ಹೆಸರು ಅಂತ. ಹೌದು, ಮೊಸರು ದಾಲ್ ತುಂಬಾನೇ ಒಳ್ಳೆಯದು ಅದಕ್ಕೆ. ಒಂದು ಇದು ಮೊಸರು ದಾಲ್. ಓಕೆ. ಆಮೇಲೆ ಒಂದು ಕಡಲೆಬೇಳೆ. ಒಂದು ಕಡಲೆಬೇಳೆ. ಗ್ರಾಮ್ ಅರಿಶಿನ ತೊಗೊಂಡಿದ್ದೀನಿ. ಕಸ್ತೂರಿ ಅರಿಶಿನ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದು ಒಳ್ಳೆಯದು ನಮಗೆಲ್ಲ ಹೆಣ್ಮಕ್ಳಿಗೆ. ಅದು ಇವಾಗ ನಮ್ಮ ಮನೇಲಿ ಎಲ್ಲ ಖಾಲಿ ಆಗಿದೆ, ಅದಕ್ಕೆ ನಾನು ಈ ಅರಿಶಿನೇ ತೊಗೊಂಡಿದ್ದೀನಿ. 100 ಗ್ರಾಮು ಅರಿಶಿನ ಕೊಂಬು ಅರಿಶಿನ ಕೊಂಬು. ಇದರಲ್ಲೇ 4 ಗ್ಲಾಸ್ ಅಕ್ಕಿಗೆ ಅಳತೆ ತೊಗೊಂಡಿದ್ದೀನಿ. 4 ಗ್ಲಾಸ್ ಇದು 1 kg ಅಕ್ಕಿ, 1 kg ಹೆಸರು, 1/4 kg ಮೊಸರು ದಾಲು, ಕಡಲೆಬೇಳೆ 1/4 kg ಲೆಕ್ಕ. ಇದು 100 ಗ್ರಾಮ್ ಅರಿಶಿನ. ಇದೆಲ್ಲನೂ ಸೇರಿಸಿ ಮಿಲ್ ಮಾಡಿಸ್ಕೊಂಬರ್ಬೇಕಿದು. ಏನಕ್ಕೆ ಮಿಕ್ಸಿನಲ್ಲಿ ಮಾಡ್ಕೊತಿದ್ರೆ ಸ್ವಲ್ಪ ಎಲ್ಲ ಇದು ಸಣ್ಣಕ್ಕಾಗಲ್ಲ. ಆಮೇಲೆ ಅದಕ್ಕೆ ತುಂಬ ಇದೆ ಎಲ್ಲ ಮತ್ತೆ ಕಲಸೋದು. ಅಲ್ಲಿ ಗಿರಣಿನಲ್ಲಿ ಹಾಕಲ್ಲ ಅವರು. ಅದೆಲ್ಲ ಮನೆಗೆ ಬಂದಮೇಲೆ ಅದು ಏನೇನು ಹಾಕ್ಬೇಕೆಂಬುದು ತೋರಿಸಿ ಕಲಸಿಡ್ತೀನಿ. ಮತ್ತೆ ಕಲರ್ ಗ್ರೀನು, ವೈಟು, ಆರೆಂಜು. ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೇದಲ್ವಾ ಇವೆಲ್ಲ. ನಮ್ಮ ಮನೇಲಿ ಇವಾಗ 10 ವರ್ಷ ದಯವಿಟ್ಟು ಚಿಕ್ಕವನಿರ್ಬೇಕಾದಾಗಿಂದ ಸ್ಟಾರ್ಟ್ ಮಾಡಿ 10 ವರ್ಷಕ್ಕಿನ್ನೂ ಜಾಸ್ತಿನೇ ಆಯಿತು ನಾವು ಇದು ಯೂಸ್ ಮಾಡ್ಲಕತ್ತಿ. ಇದನ್ನ ಮಿಲ್ ಮಾಡಿಸ್ಕೊಂಡು ಬಂದ್ವಿ ಅಲ್ಲ, ಇಷ್ಟು ಮಾಡಿಸ್ಕೊಂಡ್ಬಂದ್ವಿ. ಹೆಸರು ಕಾಳು ಎಲ್ಲ ಹಾಕಿ, ಎಲ್ಲ ಅರಿಶಿನ ಕೊಂಬು ಎಲ್ಲ ಹಾಕಿ. ಇವಾಗ ಇದಕ್ಕೆ ಇದು ಆರೆಂಜ್ ಪೀಲ್, ಇದು ಆರೆಂಜ್ ತಿಂದು ಎಸ್ತು ಬಿಡ್ತೀವಲ್ಲ ನಾವು, ಅದ್ರ ಬದಲು ಕಟ್ ಮಾಡಿ ಈ ಥರ ಒಣಗಿಸಿ ಮನೇಲಿ ಇಟ್ಕೊಂಡ್ರೆ ನಿಮಗೆ ವರ್ಷ ಇಡೀ ಏನು ಹಾಳಾಗೋದಿಲ್ಲ. ಬರ್ತದೆ, ನಾವು ಪೌಡ್ರ್ ಮಾಡ್ಕೊಂಡಂಗೆಲ್ಲ ಯೂಸ್ ಮಾಡ್ಕೋಬಹುದು. ಇದು ಆರೆಂಜ್ ಪೀಲು. ಆಮೇಲೆ ಇದ್ರನ್ನು ತೋರಿಸ್ವಿ. ಇದ್ರ ಗಿಡ ತಂಗಡಿ ಹೂವು ಅಂತಾರ ತೆಲುಗಲ್ಲಿ, ತಂಗಡಿ ಪೂಲ್ ಅಂತಾರ. ನಾವು ಅಂಬ್ರಿ ಹೂವು ಅಂತೀವಿ ಕನ್ನಡದಲ್ಲಿ. ಇಲ್ಲಿ ಏನಂತಾರ ಗೊತ್ತಿಲ್ಲ ನಂಗೆ. ನಾನು ಆ ಗಿಡನ ತೋರಿಸ್ಬಿಡ್ತೀನಿ. ತೋರಿಸ್ಬಿಡಿ ಅದು ಹೂ ಏನ್ ಗಿಡ ಅಂಬೋದು. ಅದು ಹೂವು ಇದು. ಆಮೇಲೆ ಇದು ಹೂವು ಬರೀ ಇದಕ್ಕೊಂದೇ ಅಲ್ಲ, BP ಶುಗರಿಗೆ ಕೂಡ ಇದನ್ನ ಕಷಾಯ ಮಾಡ್ಕೊಂಡು ಕುಡಿತಾರೆ. ತುಂಬಾ ಒಳ್ಳೇದು. ಮತ್ತೆ ಇದು ವೈಟ್ ಡಿಸ್ಚಾರ್ಜ್ ಆಗ್ತದಲ್ಲ ಲೇಡೀಸ್ಗೆ, ಅದು 1 ವಾರ ಕಂಟಿನ್ಯೂಸ್ ಆಗಿ ಡೈಲಿ ಇದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದನ್ನು ಕಡಿಮೆ ಆಗ್ತದೆ ವಾರದಲ್ಲಿ. ಅದನ್ನು ಇದು ತುಂಬಾ ಇದೆ ಇದರಲ್ಲಿ ಹೂವಲ್ಲಿ. ಇದು ಪುದೀನ. ಬ್ಯೂಟಿ ಪಾರ್ಲರ್ ಅಲ್ಲೆಲ್ಲ ನಿಂಗೆ ಇದ್ರದ್ದು ಫೇಸ್ ಪ್ಯಾಕ್ ಕೊಡ್ತಾರೆ ಪೌಡ್ರು. ಅದಕ್ಕೆ ನಾವು ಇದಕ್ಕೆ ಹಾಕಿ ಮಾಡೋಣ ಅಂತ ಎಲ್ಲ ಡ್ರೈ ಮಾಡಿ ಇದೆಲ್ಲ ಒಣಗಿಸಿಟ್ಕೊಂಡಿರೋದು ನೆರಳಲ್ಲಿ. ಇದು ರೋಸ್ ಪೆಟಲ್ಸ್. ಇವಾಗ ಪನ್ನೀರು ಅದು ಹೂ ತಂದಿರ್ತೀವಿ, ಎಲ್ಲ ಪೆಟಲ್ಸ್ ಬಿಚ್ಕೊಂಡ್ಬಿಟ್ಟಿರ್ತದೆ. ಅದನ್ನೇ ಸುಮ್ಮನೆ ಎಸ್ತು ಬಿಡ್ತೀವಿ. ಅದ್ರ ಬದಲು ಇದು ಒಣಗಿಸಿಟ್ಕೊಂಡ್ರೆ ನಿಂಗೆ ನಮಗೆ ಯೂಸ್ ಆಗುತ್ತೆ ಇದು. ಆಮೇಲೆ ಗಸಗಸೆ ತುಂಬಾನೇ ಒಳ್ಳೇದು ಇದು, ಮಡಿಮೆಗೆ ಇದಕ್ಕೆಲ್ಲ. ಗಸಗಸೆ ಮೊಸರು ಹಾಕೊಂಡು ಫೇಸ್ ಪ್ಯಾಕ್ ತರ ಮಾಡ್ಕೊತೀವಿ, ಇಲ್ಲ ಸ್ಕ್ರಬ್ ಮಾಡ್ಕೊತೀವಿ. ಈ ಬಾದಾಮಿ ಇಷ್ಟು ತಗೊಂಡಿದ್ದೀನಿ. ನೀವು ಇದ್ರ ಅಳತೆ ನೋಡ್ಕೊಂಡು ಎಷ್ಟಾದ್ರೂ ಹಾಕೋಬಹುದು ಇವೆಲ್ಲ. ಇದು ಬಾದಾಮಿ ಇಷ್ಟು ತಗೊಂಡಿದ್ದೀನಿ ನಾನು. 15ರಿಂದ 20 ಇರುತ್ತೆ ಇದು ಬಾದಾಮಿ. ಆಮೇಲೆ ಇದು ಇನ್ನೊಂದು ಏನಂದ್ರೆ ಪಚ್ಚ ಕರ್ಪೂರ. ಇದು ನಾರ್ಮಲ್ ಕರ್ಪೂರ ಅಲ್ಲ, ಪಚ್ಚ ಕರ್ಪೂರ. ಇದು ಭೀಮ್ಸೇನ್ ಕರ್ಪೂರ ಅಂತ ತೀರ್ಥಕ್ಕೆ ಹಾಕ್ತಾರೆ ಪಚ್ಚ ಕರ್ಪೂರ. ಅದು ಇದು
ಇದು ನಿಮಗೆ ಮುಖಕ್ಕೆ ಹಾಕ್ಕೊಂಡಾಗ ತಣ್ಣಗೆ ಅನಿಸ್ತದ ಮುಖ ಅದು ಪೌಡ್ರ್ ಹಚ್ಕೊಂಡು ಮುಖ ತೊಳ್ಕೊಬೇಕಾರೆ ಅದು ತೊಗೊಂಡಿದ್ದೀನಿ ಒಂದು 5 ಗ್ರಾಮ್ ಅಷ್ಟು. ಎಲ್ಲನೂ ಮಿಕ್ಸಿ ಮಾಡ್ಕೊಂಬರೋಣ ಸಣ್ಣಕ್ಕೆ. ಗಂಧ ಅದನ್ನು ಹಾಕ್ಕೋಬೋದು ಇದಕ್ಕೆ ಬೇಕು ಅಂದರೆ, ಬೇಡ ಅಂದರೆ ಬಿಟ್ಕೊಡೋದು. ಅಂದರೆ ಪ್ಯೂರ್ ಗಂಧ ಸಿಕ್ಕಾಗ ಹಾಕ್ಕೊಳ್ಳಿ ನೀವು, ಯಾಕಂದ್ರೆ ಇವಾಗ ಅಷ್ಟೊಂದು ಪ್ಯೂರೇ ಸಿಕ್ಕಲ್ಲ. ಮತ್ತೆ ಎಷ್ಟೊಂದು ಜನಕ್ಕೆ ಗಂಧದ ಅಲರ್ಜಿನೂ ಇರುತ್ತೆ. ನಾನು ಅದಕ್ಕೆ ಇದಕ್ಕೆ ಹಾಕಿಲ್ಲ. ಬೇಕು ಅಂದರೆ ನಾವು ಗಂಧದ ಪುಡಿನೂ ಹಾಕ್ಕೋಬಹುದು. ನಾನು ಹಾಕಿ ಮಾಡಿದ್ದೆ ಒಂದ್ಸರಿ ಗಂಧದ ಪುಡಿ. ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀರಾ? ಏನ್ ಘಮ ಘಮ. ಇದು ಸ್ವಲ್ಪ ಹಿಂಗೆ ಇರಲಿ, ಯಾಕಂದ್ರೆ ಮುಖಕ್ಕೆ ಹಚ್ಕೊಂಡಾಗ ಸ್ವಲ್ಪ ಸ್ಕ್ರಬ್ ತರ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಈ ತರ ತರಿಯಾಗಿ ಹಾಕಿದ್ದೀನಿ. ಇದು ಇದಕ್ಕೆ ಹಾಕೊಂಡ್ಬಿಡೋಣ. ಅದಕ್ಕೆ ಚೆನ್ನಾಗಿ ಕೈಲೇ ಕಲಿಸ್ಬೇಕು, ಅಂದರೆ ಕಲಿಬೇಕಲ್ಲ ಅದೆಲ್ಲ. ಸುಮ್ಮನೆ ಸ್ಪೂನಿಂದ ಕಲಸಿದ್ರೆ ಕಲಿಯೋದಿಲ್ಲ. ಈ ಥರ ಕೈಯಿಂದ ಚೆನ್ನಾಗಿ ಕೈ ಆಡಿಸ್ಬೇಕು. ಏನು ಘಮ ಅಂತಿದೆ ಆ ಪಚ್ಚ ಕರ್ಪೂರದ್ದು ಪರಿಮಳ. ಮತ್ತೆ ನಾನು ಎಷ್ಟು ವರ್ಷದಿಂದ ನಾವು ಇದನ್ನ 10 ವರ್ಷ ಮೇಲೆ ಆಯ್ತು ನಾವು ನಮ್ಮ ಮನೇಲಿ ಇದು ಯೂಸ್ ಮಾಡ್ಲಕತ್ತಿ. ತುಂಬಾ ಚೆನ್ನಾಗಿದೆ. ನಾವಂತೂ ಸೋಪೇ ಯೂಸ್ ಮಾಡಲ್ಲ, ಇದನ್ನೇ. ನೀವು ಮನೇಲಿ ಮಾಡ್ಕೋರಿ ಎಲ್ಲರೂ. ಎಲ್ಲ ನೀಟಾಗಿ ತೋರಿಸಿದ್ದೀವಿ. ಇಷ್ಟು ಮಾಡ್ಬೇಕಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ಮಾಡಿಟ್ಕೋಬೋದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ರಿ. ಡಬ್ಬಿಗೆ ಹಾಕಿಟ್ಕೊಂಡ್ಬಿಡೋಣ. ಸೊ ಇದು ಡಬ್ಬಿ ಒಳಗಡೆ ಹಾಕಿಟ್ಟಿದ್ದೀರಾ? ಇಬ್ಬರು ಬಾತ್ರೂಮ್ಗೆ ಒಂದೊಂದು. ಇದು ಇಷ್ಟು ಹಾಕೊಂಡ್ರೆ ಸಾಕು ಡೈಲಿ ಒಬ್ಬರಿಗೆ. 2 ಸ್ಪೂನ್ ಇದರಿಂದ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ತರ ಕಲ್ಸ್ಕೊಂಡು ಇದ್ರನ್ನ ಎಲ್ಲ ಕಡೆ ಹಚ್ಕೊಂಡ್ರೆ ನಿನಗೆ ಸ್ನಾನಕ್ಕೆ ಸೋಪ್ ಬದಲು ಇದೇ ಯೂಸ್ ಮಾಡ್ಕೋಬಹುದು. ಇದು ಹೌದು, ರೆಡಿ ಆಗಿರುತ್ತೆ. ಇದು ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾಪ್ ಮಾಡೋದಕ್ಕೆ ಮನ್ಸು ಬರಲ್ಲ. ಈ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ. ಸೋಪ್ ಹಚ್ಕೊಳಕ್ ಮನ್ಸೇ ಬಂದಿಲ್ಲ ಗೊತ್ತಾ, 4-5 ದಿವಸದಿಂದ. ಎಷ್ಟು ಘಮ 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 ಅಂತಿರುತ್ತೆ. ಇದು ಬೊಂಗು ಅಂತೀವಲ್ಲ, ಅದು ಕಡಿಮೆ ಆಗುತ್ತೆ. ಆಮೇಲೆ ಮಡಿಮೆಗಳು ಜಾಸ್ತಿ ಇರುತ್ತೆ, ಒಬ್ರೊಬ್ರಿಗೆ ಕಲೆಗಳಿರುತ್ತೆ. ಇದು ಡೈಲಿ ಹಚ್ತಾ ಬಂದ್ರೆ ಹೌದು ಎಲ್ಲಾನು ಹೋಗುತ್ತೆ. ಆಮೇಲೆ ಒಬ್ರೊಬ್ರಿಗೆ ಈ ತುಟಿ ಮೇಲೆಲ್ಲ ಮೀಸೆ ತರ ಬಂದಿರುತ್ತೆ ಕೂದಲುಗಳು. ಇವಾಗ ಇದು ಹಚ್ತಾ ಹೋದ್ರೆ ಆ ಕೂದಲೆಲ್ಲ ಉದ್ರೋಗ್ಬಿಡ್ತವೆ. ಅರಿಶಿನ ಎಲ್ಲ ಇರುತ್ತಲ್ಲ ಅದಕ್ಕೆ, ಆ ಕೂದಲೆಲ್ಲ ಉದ್ರಕೊಂಡು ಹೋಗುತ್ತೆ. ಅಂದ್ರೆ ಒಂದೇ ದಿನಕ್ಕೆ ಉದ್ರಲ್ಲ, ಡೈಲಿ ಅವ್ರು ಹಚ್ಚೋದ್ರಿಂದ ಟೈಮ್ ತಗೊಳುತ್ತೆ. ಬಿಕಾಸ್ ನ್ಯಾಚುರಲ್ ಆಗಿ ನಾವು ಮಾಡ್ತೀವಿ ಅಂತ. ಕೈಗೆ ಒಬ್ರೊಬ್ರಿಗೆ ತುಂಬಾ ಕೂದಲಿರುತ್ತೆ. ಇದು ಡೈಲಿ ಹಚ್ತಾ ಹೋದಾಗೆಲ್ಲ ಎಲ್ಲಾನು ಹೋಗುತ್ತೆ, ಅದೆಲ್ಲ ಕೂದಲೆಲ್ಲ ಉದ್ರೋಗುತ್ತೆ, ಇರೋದಿಲ್ಲ. ಎಷ್ಟೊಂದು ಇದರಲ್ಲಿ ಇದು ಇದೆ, ಬೆನಿಫಿಟ್ಸ್ ಇದೆ ಅದಕ್ಕೆ. ಆದ್ರೆ ಮತ್ತೆ ನ್ಯಾಚುರಲ್, ವೆರಿ ನ್ಯಾಚುರಲ್, ಎಷ್ಟು ಒಳ್ಳೆದಾದ ಐಟಮ್ಗಳೇ, ಏನು ಹೊರಗಡೆಯಿಂದ ತಗೊಂಡ್ ಬಂದಿರೋದಲ್ಲ. ಇದೆಲ್ಲ ಮನೇಲಿ ಏನು ಇದೆ ಅದೇ ಎಲ್ಲ. ಹೌದು. ಸೊ ಎಲ್ಲರೂ ಮಾಡ್ಕೊಳ್ಳಿ ಇದನ್ನ ಹಚ್ಕೊಂಡ್ಮೇಲೆ ಒಂದು ಚೆನ್ನಾಗಿರೋ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡ್ಬಿಟ್ರೆ ನಿಮ್ಗೆ ಇನ್ನೇನು ಬೇಕಾಗದೇ ಇಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಸರ ಇಲ್ಲ. ತುಂಬಾ ಕಂಟಿನ್ಯೂಸ್ ಆಗಿ. ಹೌದು, ಚೆನ್ನಾಗಿ ಜನ ಕೇಳಿದ್ರು ನನಗೆ, ನೀವು ಮಾಡ್ಕೋತಿರಲ್ಲ ತೋರಿಸ್ರಿ ಅಂತ ಕೆಲವು ಜನ. ಹೌದು, ಆಗಿರ್ಲಿಲ್ಲ. ಇವಾಗ ನಮ್ಮ ಮನೆಗೆ ಆಗಿದ್ದಕ್ಕೆ ನಾ ಮಾಡ್ಬೇಕಾಯ್ತು, ಅದಕ್ಕೆ ವಿಡಿಯೋ ಮಾಡಿದ್ದು. ಎಲ್ರಿಗೂ ಆಗುತ್ತೆ ತೋರಿಸ್ಬಿಟ್ರೆ ಅವರು ಮಾಡ್ಕೊಳ್ತಾರೆ ಅಂತ. ಸೊ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀವಿ. ದಯವಿಟ್ಟು ಬೇರೆಯವ್ರಿಗೂ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಸೊ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಈ ಟಿಪ್ಸ್ ಮತ್ತೆ ಈ ರೆಸಿಪೀಸ್ ಎಲ್ಲ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಬಟನ್ ಒತ್ತಿ. ಅಲ್ಲೇ ನಿಮಗೆ ಲೈಕ್ ಶೇರು, ಅಲ್ಲೇ ಹೈಪ್ ಬಟನ್ ಅಂತ ಇದೆ, ಅದನ್ನು ಒತ್ತಿ. ಸ್ವಲ್ಪ ಡಿಲೇ ಆಯಿತು, ಆದರೆ ಇನ್ಮೇಲೆ ಮಾಡಲ್ಲ, ಹಿಂಗೆ ಮಾಡ್ಕೊಂಡು ಹೋಗ್ತೀವಿ. ಸೊ ಎಲ್ರಿಗೂ ಹರೇ ಶ್ರೀನಿವಾಸ.